ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲ ಹೇಗಿದ್ದೀರಾ? ತುಂಬ ದಿನಗಳಾದಮೇಲೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಸೊ ವೀಡಿಯೋಸ್ನ ತುಂಬ ದಿನದಿಂದ ಅಪ್ಲೋಡ್ ಮಾಡಿರಲಿಲ್ಲ. ಐ ಥಿಂಕ್ ಇವಾಗ ಒಂದು 10 ಡೇಸ್ ಮೇಲೇ ಆಯಿತು. ಸೊ ನಾನು ಚಾಲೆಂಜ್ ತೊಗೊಂಡಿದ್ದೆ. ಸೊ ಅದನ್ನು ಹಾಗೆ ಡ್ರಾಫ್ಟ್ ಮಾಡಬೇಕಾಗಿ ಬಂತು. ಏನು ಅನ್ನೋದಾದರೆ, ಸೊ ನಾನು ಒಂದು ಹೊಸ ಚಾಲೆಂಜ್ ಜೊತೆ ಮತ್ತೆ ನಿಮ್ಮ ಮುಂದೆ ಬರಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನನಗೆ 21 ಡೇಸ್ ಚಾಲೆಂಜ್ ಎಲ್ಲ ಅಷ್ಟು ಸೂಟ್ ಆಗೋದಿಲ್ಲ, ಅಷ್ಟು ಲಾಂಗಾಗಿ ನನ್ನ ಕೈಲಿ ಮಾಡೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ಒಂದು 7 ಡೇಸ್ ಚಾಲೆಂಜ್ ತೊಗೊಳ್ಳೋಣ ಅಂದ್ಕೊಂಡಿದ್ದೀನಿ. ಬಿಕಾಸ್ ನೀವು ನೋಡಿದ್ದೀರಾ, ನಾನು ಫಸ್ಟಲ್ಲಿ 7 ಡೇಸ್ ಚಾಲೆಂಜ್ ತೊಗೊಂಡಾಗ ವೆಯ್ಟ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಲಾಸ್ ಆಗಿತ್ತು. ನನಗಂತೂ ಸಿಕ್ಕಾಪಟ್ಟೆ ಖುಷಿಯಾಗಿತ್ತು. ಹೀಗೆ 7 ಡೇಸ್ ಚಾಲೆಂಜ್ ತೊಗೊಂಡ್ಬಿಟ್ಟು ಒಂದಷ್ಟು ವೆಯ್ಟ್ನ ಲಾಸ್ ಮಾಡಿಕೊಂಡು 1 or 2 ಡೇಸ್ ರೆಸ್ಟ್ ಮಾಡಿಬಿಟ್ಟು ಮತ್ತೆ ಒಂದು 7 ಡೇಸ್ ಚಾಲೆಂಜ್, ಹೀಗೆ 7 ಡೇಸ್ ಚಾಲೆಂಜ್ನ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಈ ಒಂದು ಅಪ್ಡೇಟ್ನ ನಿಮಗೆಲ್ಲ ತಿಳಿಸ್ಬೇಕಿತ್ತು. ಹಾಗೆ ಇವತ್ತು ನಮ್ಮ ಮನೇಲಿ ಇನ್ನೇನು ನೆಕ್ಸ್ಟ್ ಶ್ರಾವಣ ಸ್ಟಾರ್ಟ್ ಆಗ್ತಾಯಿದೆ. ಹಾಗೆ ವರಮಹಾಲಕ್ಷ್ಮಿ ಹಬ್ಬ ಕೂಡ ಇನ್ನೇನು ಮುಂದೆನೇ ಬಂತು. ಸೊ ಹಾಗಾಗಿ ಮನೆಯನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಇನ್ನು ಕೆಲವೊಂದಿಷ್ಟು ಶಾಪಿಂಗ್ ಮಾಡೋದಿದೆ. ವರಮಹಾಲಕ್ಷ್ಮಿಗೆ ಸೀರೆ ಆಗಿರ್ಬೋದು, ಹಾಗೆ ನಮ್ಮ ಕಡೆ ಎಲ್ಲ ಕಾಯ್ಕಣ ಅಂತ ಹೇಳಿಕೊಳ್ತಾರೆ, ಅದಕ್ಕೆಲ್ಲ ಕೆಲವೊಂದಿಷ್ಟು ಸಾಮಾನುಗಳನ್ನೆಲ್ಲ ತರಬೇಕು. ಸೊ ಅದೆಲ್ಲ ಇನ್ನೂ ತುಂಬಾ ಕೆಲಸ ಇದೆ. ಸೊ ಈ ಶ್ರಾವಣದಲ್ಲಿ ಸೊ ಹಾಗಾಗಿ ನಾನು ತುಂಬ ಲಾಂಗಾಗಿ ಯಾವುದೋ ಚಾಲೆಂಜಸ್ ತೊಗೊಳ್ತಾ ಇಲ್ಲ. ಬರೀ 7 ಡೇಸ್ ಚಾಲೆಂಜ್ ತೊಗೊಂಡು ಅದನ್ನು ಕಂಪ್ಲೀಟ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಇನ್ನು ನಾನು ಇವಾಗ ಒಂದು 4-5 ಡೇಸಿಂದ ಯಾವುದೇ ರೀತಿ ಡಯಟ್ನ ಮಾಡ್ತಾ ಇಲ್ಲ. ಸೊ ಇವತ್ತು ಒಂದು ಸಿಂಪಲ್ ಡೇ ವ್ಲಾಗ್ ಆಗಿತ್ತು ಇದಷ್ಟೇ. ಹಾಗೆ ಕೆಲವೊಂದಿಷ್ಟು ಫ್ರೂಟ್ ತಿಂದಿರೋದಾಗಿರ್ಬೋದು, ಹಾಗೆ ಊಟ ಮಾಡಿರೋದಾಗಿರ್ಬೋದು, ಇಷ್ಟೇ ವ್ಲಾಗ್ ಆಗಿತ್ತು. ಆ್ಯಂಡ್ ಇವತ್ತು ಬೇರೆ ಮನೆ ಕ್ಲೀನ್ ಮಾಡ್ತಿದ್ದೀವಲ್ಲ, ಸೊ ನನಗೆ ಅಂತ ನಾನು ಯಾವುದೇ ರೀತಿ ಸ್ಪೆಷಲಾಗಿ ಯಾವ ಫುಡ್ನು ಪ್ರಿಪೇರ್ ಮಾಡ್ಕೊಳಕ್ಕಾಗಲಿಲ್ಲ. ಜಸ್ಟ್ ಈ ಒಂದು ಡಿಟಾಕ್ಸ್ ಡ್ರಿಂಕ್ ಮಾತ್ರ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಇದನ್ನು ಹೇಗೆ ಮಾಡಿದ್ದೀನಿ ಅಂತ ಇದೇ ವಿಡಿಯೋದಲ್ಲಿ ತೋರಿಸಿದ್ದೀನಿ, ನೀವು ಖಂಡಿತವಾಗಿಯೂ ನೋಡ್ಕೋಬೋದು. ಹಾಗೆ ಈ ಪೌಡರ್ನು ನಾನು ಮನೆಯಲ್ಲೇ ಸಹ ಮಾಡಿದ್ದು. ನೀವು ಇನ್ನೂ ಈ ಪೌಡರ್ ಮಾಡಿರೋದು ನೋಡಿಲ್ಲ ಅಂದರೆ ಅದ್ರದ್ದು ಸಹ ವಿಡಿಯೋ ಇದೆ. ಸೊ ಐ ಥಿಂಕ್ ಸಾಧ್ಯವಾದರೆ ಈ ವಿಡಿಯೋದಲ್ಲಿ ಲಿಂಕ್ ಕೊಡ್ತೀನಿ. ಸೊ ಹೋಗ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ. ಇದು ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗುತ್ತೆ ಅಂತ ಮಾಡ್ಕೊಂಡಿದ್ದೀನಿ. ನನಗಂತೂ ಇದು ಕುಡಿಯೋದ್ರಿಂದ ಸಿಕ್ಕಾಪಟ್ಟೆ ಹೆಲ್ಪ್ ಆಯಿತು. ನಾನು ನೆಕ್ಸ್ಟು ನನ್ನ ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡ್ತೀನಲ್ಲ, ಇನ್ನೊಂದು 2 ಡೇಸಲ್ಲಿ ಸ್ಟಾರ್ಟ್ ಮಾಡ್ತೀನಿ. ಸೊ ಆವಾಗಲೂ ಸಹ ಈ ಡ್ರಿಂಕ್ಸ್ ಮಾತ್ರ, ಏನು ಮಿಸ್ ಮಾಡಿದ್ರು ಈ ಡ್ರಿಂಕ್ಸ್ ಮಾತ್ರ ಕಂಪಲ್ಸರಿ ಮಿಸ್ ಮಾಡೋದಕ್ಕೆ ಹೋಗೋದು. ಸೊ ನನ್ನ ಡಯಟು ನಮ್ಮ ಅಮ್ಮನ ಮನೆಗೆ ಹೋದಾಗಲೇ ಹಾಳಾಗಿದ್ದು. ಯಾಕಂದರೆ ಅಲ್ಲಂತೂ ಸಿಕ್ಕಾಪಟ್ಟೆ ಬಜ್ಜಿ, ಬೋಂಡ, ಹಾಗೆ ಪೂರಿ, ಇದೇ ಥರದ್ದು ಆಯಿಲ್ ಐಟಮ್ಸ್ ತಿಂದಿದ್ದೀನಿ. ಹಾಗೆ ಏನು ನಾವು ಮೈಸೂರು ಪಾಕ್ ಮಾಡ್ಕೊಂಡೋಗಿದ್ನಲ್ಲ, ಅದನ್ನು ಸಾಕಷ್ಟು ತಿಂತಿದ್ದೀನಿ. ಸೊ ಹಾಗಾಗಿ ಒಂದು ಸ್ವಲ್ಪ ಡಯಟ್ ಹಾಳಾದಂಗೆ ಆಯಿತು. ಅಂದರೆ ವೆಯ್ಟ್ ಮಾತ್ರ ಪಕ್ಕ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಮತ್ತೆ 2 ಡೇಸಲ್ಲಿ ಹೊಸ ಚಾಲೆಂಜ್ ಜೊತೆ ನಿಮ್ಮ ಮುಂದೆ ಸಿಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.